ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುಎಸ್ನ F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್. ಒಂದೇ ದಿನ 2 ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಮಾಡ್ತಿರುವಂತಹ ಯುದ್ಧದಲ್ಲಿ ಒಂದೇ ದಿನ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿದೆ ಇರಾನ್. ಯುಎಸ್ನ F-35 ಯುದ್ಧ ವಿಮಾನ ಅದನ್ನು ಹೊಡೆದುರುಳಿಸಿದೆ. 2 ಫೈಟರ್ ಜೆಟ್ನ ಒಂದೇ ದಿನ ಹೊಡೆದಿರೋದು. ಫೈಟರ್ ಜೆಟ್ನಲ್ಲಿ ಇದ್ದಂಥ ಓರ್ವ ಅಮೆರಿಕ ಪೈಲಟ್ ಎಜೆಕ್ಟ್. ಇರಾನ್ನಲ್ಲಿ ಬಿದ್ದಂತಹ ಪೈಲಟ್ ರಕ್ಷಣೆಗಾಗಿ ಯುಎಸ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ವಿಮಾನ ಹಾರಿಸಿ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಫೈಟರ್ ಜೆಟ್ ಪೈಲಟ್ ಇರಾನ್ ಸೇನೆ ವಶದಲ್ಲಿ ಇದ್ದಾನೆ. ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇರಾನ್ ಸೇನೆ ಸರ್ಕಾರದಿಂದ ಪೈಲಟ್ ಸೆರೆಗೆ ಜನರಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಒಂದೇ ದಿನ 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ ಇರಾನ್. ಈಗ ಪೈಲಟ್ ಎಲ್ಲಿ? ಅಮೆರಿಕದ ಶೋಧ ಕಾರ್ಯ ಯಾವ ರೀತಿ ಇದೆ? ಮಾಹಿತಿನ ನೀಡೋದು. ಹೌದು ಮಧುಸೂದನ್, ಇರಾನ್ ಕೇವಲ 24 ಗಂಟೆ ಅವಧಿಯಲ್ಲಿ ಅಮೆರಿಕದ 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಮುಖ್ಯವಾಗಿ ರಾಡಾರ್ಗಳನ್ನು ತಪ್ಪಿಸಿ ಹಾರಾಟ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ F-35 ಯುದ್ಧ ವಿಮಾನಗಳನ್ನೇ ಇರಾನ್ ಹೊಡೆದುರುಳಿಸಿದೆ. ಮುಖ್ಯವಾಗಿ ಇವು ಅತ್ಯಂತ ಆಧುನಿಕ ಯುದ್ಧ ವಿಮಾನಗಳು. ಜೊತೆಗೆ ರಾಡಾರ್ನ ಸಿಗ್ನಲ್ಗೂ ಕೂಡ ಸಿಗದಂತೆ ಹಾರಾಟ ನಡೆಸತಕ್ಕಂಥ ಸಾಮರ್ಥ್ಯವನ್ನು ಹೊಂದಿವೆ. ಜೊತೆಗೆ ಎಂತಹ ಪ್ರತಿಕೂಲ ಪರಿಸ್ಥಿತಿನಲ್ಲೂ ಕೂಡ ವೈಯ ಮಿಸೈಲ್ಗಳನ್ನು ಹೊಡೆದಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವು ಮತ್ತು ಗುರಿಯನ್ನ ನಿಖರವಾಗಿ ತಲುಪಬಲ್ಲಂತ ಸಾಮರ್ಥ್ಯ ಹೊಂದಿರತಕ್ಕಂಥ F-35 ಯುದ್ಧ ವಿಮಾನಗಳು. ಆದ್ರೆ ಇವು ಇರಾನ್ನಲ್ಲಿ ಹಾರಾಟ ನಡೆಸುವಂತಹ ಸಂದರ್ಭದಲ್ಲಿ ಇರಾನ್ ಇವು 2 ಫೈಟರ್ ಜೆಟ್ಗಳನ್ನ ತನ್ನ ಮಿಸೈಲ್ಗಳ ಮೂಲಕ ಹೊಡೆದುರುಳಿಸಿದೆ. ಅದಾದ ಬಳಿಕ ಒಂದು F-35 ಯುದ್ಧ ವಿಮಾನದಲ್ಲಿ ಇದ್ದಂತಹ ಪೈಲಟ್ ಎಜೆಕ್ಟ್ ಆಗಿದ್ದಾರೆ. ಎಜೆಕ್ಟ್ ಆಗಿ ಅವರು ಇರಾನ್ನ ದಕ್ಷಿಣ ಭಾಗದಲ್ಲಿ ಬಿದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆ ಒಂದು ಪೈಲಟ್ ಅನ್ನ ಜೀವಂತವಾಗಿ ಸೆರೆ ಹಿಡಿಯಲಿಕ್ಕೆ ಇರಾನ್ ತನ್ನ ದೇಶದ ನಾಗರಿಕರಿಗೂ ಕೂಡ ಕರೆಯನ್ನ ಕೊಟ್ಟಿದೆ. ಆ ಪೈಲಟ್ಗೆ ಯಾವುದೇ ಜೀವಕ್ಕೆ ತೊಂದರೆಯನ್ನ ಮಾಡದಂತೆ ಜೀವಂತವಾಗಿ ಸೆರೆ ಹಿಡಿಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದೆ. ಜೊತೆಗೆ ಇರಾನ್ನ ತನ್ನ ನಾಗರಿಕರಿಗೂ ಕೂಡ ಇದ್ರ ಬಗ್ಗೆ ಬಹುಮಾನವನ್ನು ಘೋಷಣೆ ಮಾಡಿದೆ. ಯಾರು ಅಮೆರಿಕದ ಪೈಲಟ್ ನನ್ನ ಜೀವಂತವಾಗಿ ಸೆರೆ ಹಿಡಿತಾರೋ ಅವ್ರಿಗೆ ಬಹುಮಾನವನ್ನು ಕೂಡ ಕೊಡ್ತೇವೆ ಅಂತ ಹೇಳಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ ಕೂಡ ತನ್ನ ಪೈಲಟ್ ಇರಾನ್ನ ವಶ ಆಗೋದನ್ನ ತಪ್ಪಿಸಲಿಕ್ಕೋಸ್ಕರನೇ ಅವರನ್ನ ರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನಗಳ ಮೂಲಕ ಕೆಳ ಹಂತದಲ್ಲೇ ಹಾರಾಟ ನಡೆಸಿ ಆತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಪೈಲಟ್ ಸಿಕ್ಕಿಲ್ಲ. ಹೀಗಾಗಿ ಆ ಪೈಲಟ್ ಈಗ ಸದ್ಯ ಇರಾನ್ನ ವಶದಲ್ಲಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಇದೆ. ಒಂದು ವೇಳೆ ಇರಾನ್ನ ವಶದಲ್ಲಿ ಏನಾದ್ರೂ ಕೂಡ ಅಮೆರಿಕದ ಪೈಲಟ್ ಇದ್ರೆ ಆತ ಈ ಯುದ್ಧದ ಮೊದಲ ಯುದ್ಧ ಕೈದಿ ಕೂಡ ಆಗ್ತಾರೆ. ಅದಾದ ಬಳಿಕ ಆತನ ಬಿಡಿಸ್ಕೊಳ್ಳಿಕ್ಕೋಸ್ಕರನೇ ಅಮೆರಿಕ ಇರಾನ್ ಜೊತೆ ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಇರಾನ್ ಕೂಡ ಅಮೆರಿಕದೊಂದಿಗೆ ಚೌಕಾಸಿಯನ್ನು ಕೂಡ ನಡೆಸಬಹುದು. ಈ ಹಿಂದೆ 30-35 ವರ್ಷಗಳ ಹಿಂದೆ ಕೂಡ ಅಮೆರಿಕದ ರಾಯಭಾರಿಗಳು ತೆಹರಾನ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನೇ ಇರಾನ್ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಆಗ ಅವರ ರಕ್ಷಣೆಗೋಸ್ಕರ ಜಿಮ್ಮಿ ಕಾರ್ಟರ್ ಭಾರಿ ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಮತ್ತೆ ಮರುಕಳಿಸುತ್ತಾ ಅಮೆರಿಕಾಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಆದ್ರೀಗ ಪೈಲಟ್ ಜೀವಂತವಾಗಿದ್ದಾರಾ ಅಥವಾ ಸಾವನ್ನಪ್ಪಿದ್ದಾರಾ ಅಥವಾ ಇರಾನ್ನ ವಶಕ್ಕೆ ಸಿಕ್ಕಿದಾರ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಇರಾನ್ ಸರ್ಕಾರ ಆಗ್ಲಿ ಅಥವಾ ಮತ್ತೊಂದು ಕಡೆಯಲ್ಲಿ ಅಮೆರಿಕ ಸರ್ಕಾರ ಆಗ್ಲಿ ಅಮೆರಿಕದ ಸೇನೆ ಆಗ್ಲಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.